ನೋಡಿ ಮಾವ, ಚಿಕ್ಕತ್ತೆ ನನ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಆ ಭಾರ್ಗವಿನ ನಾನು ಈ ಮನೆ ಕರ್ಕೊಂಡ್ ಬಂದಂತೆ. ಅಲ್ಲ ಬಾಬಾ, ನಾನು ಚಿಕ್ಕು ಹೇಳಿದ್ದು ಕರೆಕ್ಟ್. ಅದೇನೇ ಕಷ್ಟ ಬಂದ್ರೂ ನಾನು ಭಾರ್ಗವಿ ಒಟ್ಟಾಗಿರ್ಬೇಕು, ಒಟ್ಟಾಗಿ ಎದುರಿಸ್ಬೇಕು. ನಾವಿಬ್ರು ಒಂದು ಟೀಮ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಆಗ ಯಾರಿಂದನೂ ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಭಾರ್ಗವಿ ಬರ್ಲಿ, ಅವ್ರದೆಷ್ಟೇ ಬೈದ್ರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬೈದ್ರೆ ಸುಮ್ಮನಿರ್ತೀನಿ, ಆದ್ರೆ ಸಮಾಧಾನ ಮಾಡ್ತೀನಿ. ಆಮೇಲೆ ನಾನು ತಾಳ್ಮೆಯಿಂದ ಎಲ್ಲಾನು ಅರ್ಥ ಮಾಡಿಸ್ತೀನಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ನಮ್ಮಿ ಮನಸ್ತಾಪನೂ ಅಷ್ಟೆ, ಮುಂದುವರಿದೆ ಇವತ್ತೇ ಮುಗ್ದೋಗ್ಬೇಕು. ನನ್ನ ಜೀವನ ಹಾಳು ಮಾಡಿ ನನ್ನ ಮನೆಗೆ ಬಂದು ನನ್ನ ಕಣ್ಣು ಮುಂದೆ ಸಂತೋಷವಾಗಿರ್ಬೇಕು ಅನ್ಕೋತಿದ್ಯೇನೆ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಇದಿನ್ನು ಬರೀ ಆರಂಭ. ಒಂದೋ ನೀನೇ ಅರ್ಜುನ ಬೇಡ ಅಂತ ಮನೆ ಬಿಟ್ಟು ಹೋಗ್ಬೇಕು, ಇಲ್ಲ ಅವನೇ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು. ಹಾಗೆ ಮಾಡ್ತೀನಿ. ಭಾರ್ಗವಿ, ನೀವಿವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ತಗೊಳ್ಳಿ, ಈ ಹಾಲಾದ್ರೂ ಕುಡೀರಿ. ನೀವು ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಪಾರ್ಥ, ನೀವು ಕುಡಿರಿ. ನಾನ್ ಬಿಡಿ, ಪರವಾಗಿಲ್ಲ. ನನ್ನ ಹೆಂಡತಿ ನೀವು ಚೆನ್ನಾಗಿರ್ಬೇಕು. ತಗೊಳ್ಳಿ, ಕುಡಿರಿ. ನನ್ನ ಜೀವನನ ಹಾಳು ಮಾಡಿ ಈಗ ಹಾಲು ಕುಡಿರಿ ಅಂತ ನಾಟಕ ಮಾಡಕ್ ಬಂದಿದ್ಯಾ? ಭಾರ್ಗವಿ ಅವರೇ, ನಾನು ಸಾಕು. ಎಲ್ಲಾ ವಿಷಯಗಳನ್ನು 1000 ಸಲ ಯೋಚನೆ ಮಾಡೋ ನಾನು ನಿನ್ನ ಬಣ್ಣದ ಮಾತುಗಳನ್ನ ಅದ್ ಹೇಗಿಷ್ಟು ಸುಲಭವಾಗಿ ನಂಬಿಟ್ಟೆ. ಇಷ್ಟು ನಂಬಿ ಸುಲಭವಾಗಿ ಮೋಸ ಹೋಗ್ಬಿಟ್ಟೆ. ನನ್ನ ಕಣ್ಮುಂದೆನೆ ಎಲ್ಲ ಬಯಲಾದ್ರೂ ಇನ್ನು ಯಾಕೆ ನಾಟಕ? ಭಾರ್ಗವಿ, ನಾನು ನಿಜವಾಗ್ಲೂ ನಾಟಕ ಆಡ್ತಿಲ್ಲ. ನಾಟಕ ಆಡ್ತಾ ಇಲ್ವಾ, ಅಥವಾ ನಾಟಕ ಆಡೋಕೆ ಇನ್ನು ಏನು ಉಳಿದಿಲ್ವಾ? ಪಾಪ ಸದ್ಯ ಅಣ್ಣ ಅಣ್ಣ ಅಂತ ಅದೆಷ್ಟು ಬಾಯಿ ತುಂಬಾ ಕರಿತಿದ್ಲು, ನಿಮ್ಮನ್ನ ಅದೆಷ್ಟು ನಂಬಿದ್ಲು. ಅವಳಿಗೆ ಮೋಸ ಮಾಡ್ಬಿಟ್ರಲ್ಲ. ಇಷ್ಟೆಲ್ಲ ಆದ್ಮೇಲೂ ನಿಮ್ಗೆ ಸ್ವಲ್ಪನೂ ಕರುಣೆ ಹುಟ್ಲಿಲ್ಲ.
ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪನೂ ಇಲ್ಲ. ಅವಳ ಸಾವಿಂದ ಆಗ್ಲೇ ಅರ್ಧ ಸತ್ತು ಹೋಗಿರೋ ನನ್ನನ್ನ ಪೂರ್ತಿಯಾಗಿ ಸಾಯಿಸ್ಬಿಡ್ಬೇಕು ಅಂತ ನಮ್ಮಪ್ಪ ಅಮ್ಮನಿಂದ ದೂರ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಇಷ್ಟಾದ್ರೂ ನಿನಗೆ ಸಮಾಧಾನ ಆಗ್ತಿಲ್ವಾ? ಇದು ಯಾಕೆ ನಾಟಕ? ಯಾರಿಗೋಸ್ಕರ ನಾಟಕ? ಓ, ನಿಮ್ಮಪ್ಪಂಗೋಸ್ಕರನಾ? ಅಪ್ಪ ಮಗ ಇಬ್ರು ಸೇರಿ ನನ್ನನ್ನು ಯಾಮಾರಿಸ್ಬಿಟ್ರಲ್ಲ. ಭಾರ್ಗವಿ, ಡ್ಯಾಡ್ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ನಿಜವಾಗ್ಲೂ ಮೋಸ ಮಾಡಿಲ್ಲ. ನನ್ನ ನಂಬಿ ಪ್ಲೀಸ್. ಅವ್ರು ತಪ್ಪು ತಿಳ್ಕೊಂಡಿಲ್ಲ, ನಾನು ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು. ನಿಮ್ ಮೇಲೆ ಪ್ರೀತಿ ಇಲ್ದೆ ಎಲ್ರು ಎದುರು ಹಾಕೊಂಡು ನಿಮ್ಮನ್ನ ಯಾಕೆ ಮನೆ ಕರ್ಕೊಂಡ್ ಬರ್ತಿದ್ದೆ? ನೀವೇ ಯೋಚನೆ ಮಾಡಿ. ನೀವೇ ಕರ್ಕೊಂಡ್ ಬಂದ್ರಿ, ಅಂತ ಸಂದರ್ಭ ಎದುರಾಯ್ತು. ಅನಿವಾರ್ಯವಾಗಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಇನ್ನು ಈ ನಿಮ್ ನಾಟಕ ಅದೆಷ್ಟು ದಿನದವರೆಗೂ ನಡೀತಿತ್ತು ಯಾರಿಗ್ ಗೊತ್ತು? ಈ ಸಂದರ್ಭದಲ್ಲಿ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರದೇ ಇರ್ಬೋದು, ಆದ್ರೆ ನನ್ನ ಪ್ರೀತಿ ಸುಳ್ಳಲ್ಲ ಭಾರ್ಗವಿ. ಅಷ್ಟಕ್ಕೂ ಡ್ಯಾಡ್ ನಮ್ಮ ಪ್ರೀತಿನ ಒಪ್ಕೊಂಡಿದಾರಲ್ವಾ? ಅದ್ರ ಬಗ್ಗೆ ಯಾಕೆ ಖುಷಿ ಪಡ್ತಾ ಇಲ್ಲ ನೀವು? ನೋಡಿ ಮಾವ, ಚಿಕ್ಕತೆ ನನ್ನ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಆ ಭಾರ್ಗವಿನ ನಾನು ಈ ಮನೆ ಕರ್ಕೊಂಡ್ ಬಂದಂತೆ. ಅಲ್ಲ ಭಾವ, ನಾನು ಅವಳು ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಎಷ್ಟೇ ಆದ್ರೂ ನೀನು ಅವಳು ಅಕ್ಕ ತಂಗಿ. ಬೆನ್ನಕ್ ಬಿದ್ದಿರೋ ಪ್ರೀತಿ ಅಂತ ನೀನೇ ಯಾಕೆ ಪ್ಲಾನ್ ಮಾಡಿರಬಾರ್ದು? ಅವಳನ್ನ ನನ್ನ ತಂಗಿ ಅಂತ ಹೇಳಬೇಡಿ ಮಾವ. ಅವಳು ನಾನು ಒಂದೇ ತಾಯಿ ಹುಟ್ಟೋರು ಅಂತ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಮನೆಯವರು ಯಾರ ಸಹವಾಸನೂ ಬೇಡ ಅಂತ ಎಲ್ಲಾನು ಬಿಟ್ಟು ಬಂದೆ. ಅವಳು ಆ ಮನೇಲಿ ಕಾಟ ಕೊಟ್ಟಿದ್ ಸಾಲ್ದು ಅಂತ ಇಲ್ಲೂ ನನ್ನ ಕಣ್ಣು ಮುಂದೆ ವಕ್ಕರ್ಸ್ಕೊಂಡಿದ್ದಾಳೆ. ವ್ಯಕ್ತಪಡಿಸದೇ ಇರೋ ಸಿಟ್ಟು ಸಿಡಿದೇ ಇದ್ರೆ ಟುಸ್ಪಟಾಕಿ, ಸಿಡಿದ್ರೆ ಭೂಕಂಪ ಸೃಷ್ಟಿ ಮಾಡೋ ಆಟಂ ಬಾಂಬು. ನೀನ್ ಹೀಗೆ ಅವಳು ಹಿಂದೆ ನಿಂತ್ಕೊಂಡು ಮಾತಾಡಿದ್ರೆ ಏನ್ ಪ್ರಯೋಜನನೂ ಇಲ್ಲ. ನಿನಗ್ ಧೈರ್ಯ ಇದ್ರೆ ಅವಳನ್ನ ಎದುರಿಸಿ ಈ ಮನೆಯಿಂದ ಆಚೆ ಹಾಕು ನೋಡೋಣ. ಹೇಳಿ ಬಾವ. ಈ ನಿಮ್ಮ ಸೊಸೆ ಕೈ ಕಟ್ಟಿ ಕೂರೋಳಲ್ಲ ಮಾವ. ನೋಡ್ತಾ ಇದ್ದೆ, ಯಾವ ಅರ್ಜುನ್ ಅವನ ಕೈಯಾರೆ ಅವಳು ಕೈ ಹಿಡಿದು ಈ ಮನೆ ಕರ್ಕೊಂಡ್ ಬಂದ್ನೋ ಅವನಾಗೆ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಹಾಗ್ ಮಾಡ್ತೀನಿ. ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ಬೃಂದ, ಇಷ್ಟು ದಿನ ಮಾವ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಬಾಯಲ್ಲಿ ಮಾತಾಡಿರೋದೇ ಹೆಚ್ಚು. ಯಾವ ಕೆಲಸನೂ ಸರಿಯಾಗಿ ಮುಗಿಸಿ. ನಿನಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ, ಪ್ರೂವ್ ಮಾಡಿ ತೋರ್ಸು, ಆಗ ನಿನ್ನನ್ನು ನಂಬು. ಆಗ್ಲಿ, ಅದು ನಡೆದು ಆ ಭಾರ್ಗವಿಗೆ ಈ ಮನೇಲಿ ನಾನು ಏನು ಅನ್ನೋದನ್ನ, ಭಾರ್ಗವಿ ಎಂತವಳು ಅಂತ ಅರ್ಜುನ್ಗೂ ಅರ್ಥ ಮಾಡಿಸ್ತೀನಿ. ಯಾರ ಜೀವನ ಹಾಳಾದ್ರೂ ನನಗೇನು ಇಲ್ಲ, ನನಗೆ ನನ್ನ ಜೀವನ ಚೆನ್ನಾಗಿದೆ ಅಷ್ಟೇ. ನೀವು ನಿಮ್ ಬಗ್ಗೆ ನಿಜ ಹೇಳಿರ್ಲಿಲ್ಲ ಅನ್ನೋದನ್ನ ಪಕ್ಕಕ್ಕಿಟ್ಟು ಮಾತಾಡ್ತಾ ಇದ್ದೀನಿ. ನಮ್ಮಿಬ್ಬರ ಜೀವನದಲ್ಲಿ ನಡೆದ ದೊಡ್ಡ ಘಟನೆ ಅಂದ್ರೆ ಅದು ಸಂಧ್ಯಾ ಸಾವು.
ಸಂಧ್ಯಾ ಸತ್ತಾಗ ನೀವೆಲ್ಲಿದ್ರಿ? ಅವಳು ತೀರ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಭಾರ್ಗವಿ. ನನ್ನ ಪ್ರಶ್ನೆ ಅದಲ್ಲ, ನೀವೆಲ್ಲಿದ್ರಿ? ನೇರವಾಗಿ ಕೋರ್ಟ್ಗೆ ಬಂದು ಸಂಧ್ಯಾಗೋಸ್ಕರ ಕಾಯ್ತಿದೆ, ಆದ್ರೆ ಅವಳು ಬರಲೇ ಇಲ್ಲ. ನನ್ನ ಫ್ರೆಂಡ್ ಫೋನು, ಸಂಧ್ಯಾ ಫೋನು, ಇಬ್ರು ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು. ಆ ಗಾಬರಿಲಿ ಎಲ್ಲ ಕಡೆ ಹುಡುಕಿದ್ದೀನಿ, ಆದ್ರೆ ಅವಳೆಲ್ಲೂ ಸಿಗ್ಲಿಲ್ಲ. ನೀವೇ ಬಚ್ಚಿಡೋದು, ನೀವೇ ಹುಡ್ಕಾಡೋದು. ವಾ, ತುಂಬಾ ಚೆನ್ನಾಗಿದೆ. ಮದ್ವೆ ಟೈಮಲ್ಲಿ ಸಂಧ್ಯಾ ಸೇಫ್ ಆಗಿದ್ದಾಳ ಅಂತ 1,000 ಸಲ ಕೇಳಿದ್ದೀನಿ. ಅವಾಗ ನೀವೇನಂದ್ರಿ? ಅವಳಿಗೇನು ತೊಂದರೆ ಆಗಲ್ಲ, ಸೇಫ್ ಆಗಿರ್ತಾಳೆ ಅಂತಂದೆ. ಸಂಧ್ಯಾ ಸೇಫ್ ಆಗಿ ಬಂದ್ಲಾ? ಅಲ್ಲ, ಒಂದ್ ನಿಮಿಷ, ನನ್ನ ಮಾತಿನ್ನು ಮುಗ್ದಿಲ್ಲ. ನಿಮ್ಮನ್ನ ನಂಬಿ ಸಂಧ್ಯಾನ ನಿಮ್ ಜೊತೆ ಕಳಿಸ್ಕೊಟ್ಟಿದ್ದಕ್ಕೆ ಅವಳನ್ನ ಹೆಣವಾಗಿ ವಾಪಸ್ ಸಿಗೋ ಹಾಗೆ ಮಾಡಿದ್ರಿ. ಇಷ್ಟಾದ್ಮೇಲೂ ನಿಮ್ ಮೇಲೆ ನಾನು ಅನುಮಾನ ಪಡ್ಬಾರ್ದು ಅಲ್ವಾ? ಅವತ್ ಸಂಧ್ಯಾ ನನ್ನ ಫ್ರೆಂಡ್ ಜೊತೆ ಸೇಫ್ ಆಗಿದ್ದು ನಿಜಾನೇ. ಆದ್ರೆ ಸಂಧ್ಯಾನ್ ಕಿಡ್ನಾಪ್ ಮಾಡಿ ನನ್ನ ಫ್ರೆಂಡಿಗೂ ಚಿತ್ರಹಿಂಸೆ ಕೊಟ್ರು. ಅವನ್ ಪ್ರಜ್ಞೆ ತಪ್ಪದ್ಮೇಲೆ ಸಂಧ್ಯಾನ್ ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೇಡಮ್. ಅವ್ರು ಯಾರು ಅಂತ ನಾನು ಹುಡುಕ್ತಾ ಇದ್ದೀನಿ. ಅವತ್ತು ನಾವು ರೌಡಿಗಳ ಜೊತೆ ಹೊಡೆದಾಡ್ತಿರ್ಬೇಕಾದ್ರೆ ಸಂಧ್ಯಾನ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ ಅಂದೆ ನಾನು. ಆದ್ರೆ ನೀವು ಸಂಧ್ಯಾನ ನಿಮ್ ಯಾಕೆ ಕಳ್ಸಿದ್ರಿ? ಅವಳನ್ನ ಅವ್ರ ಜೊತೆ ಕಳ್ಸಿ ಮತ್ತೆ ನೀವು ನನ್ನ ಹತ್ರ ಯಾಕೆ ಬಂದ್ರಿ?